ಕಾಂತಾರ ಕಂಟಕಗಳ ಚಾಪ್ಟರ್. ನಮಸ್ಕಾರ ವೀಕ್ಷಕರೇ, ಅಹಿಂದ ನ್ಯೂಸ್ಗೆ ಸ್ವಾಗತ. ಕಾಂತಾರ ಚಾಪ್ಟರ್ 1 ಸಿನಿಮಾ ಚಿತ್ರೀಕರಣದ ಆರಂಭದಿಂದಲೂ ಸರಣಿ ದುರ್ಘಟನೆಗಳನ್ನು ಎದುರಿಸುತ್ತಿದೆ. ಮೊನ್ನೆಯಷ್ಟೇ ಮಾಸ್ತಿಕಟ್ಟೆಯ ಮಾಣಿ ಜಲಾಶಯದಲ್ಲಿ ರಿಷಬ್ ಶೆಟ್ಟಿ ಸೇರಿದಂತೆ 30ಕ್ಕೂ ಹೆಚ್ಚು ಜನರಿದ್ದ ದೋಣಿ ಮಗುಚಿ ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಕಲಾವಿದ ತಂತ್ರಜ್ಞರು ನೀರಿನಲ್ಲಿ ಈಜಿ ಬಚಾವಾಗಿದ್ದಾರೆ. ಆದರೆ ಕ್ಯಾಮರಾ ಮತ್ತು ಕೆಲವು ಸಲಕರಣೆಗಳು ನೀರು ಪಾಲಾಗಿವೆ. ಈ ಹಿಂದೆ ಚಿತ್ರತಂಡದ 3 ಕಲಾವಿದರು ಸಾವನ್ನಪ್ಪಿದ್ದು ಕಾಂತಾರ ಕಂಟಕಗಳ ಚಾಪ್ಟರ್ಗಳನ್ನೇ ಎದುರಿಸುವಂತಾಗಿದೆ. ಚಿತ್ರದಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿದ್ದ ಕೇರಳ ಮೂಲದ ಕಪಿಲ್ ಕೊಲ್ಲೂರು ಬಳಿ ಇರುವ ಸೌಪರ್ಣಿಕಾ ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿದ್ದು, ಹಾಗೆಯೇ ಕಲಾವಿದ ರಾಕೇಶ್ ಪೂಜಾರಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದ ದುರ್ಘಟನೆ, ಇನ್ನು ಮಿಮಿಕ್ರಿ ಕಲಾವಿದ ವಿ.ಕೆ. ನಿಜು ಸಾವು, ಇವೆಲ್ಲದರ ನಡುವೆ ಕಳೆದ ವರ್ಷ ಜೂನಿಯರ್ ಕಲಾವಿದರ ಬಸ್ ಪಲ್ಟಿಯಾಗಿತ್ತು. ಅದೃಷ್ಟವಶಾತ್ ಈ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಇವೆಲ್ಲ ಸರಣಿ ದುರ್ಘಟನೆಗಳ ಮಧ್ಯೆ ಕಾಂತಾರ ತಂಡ ಎದೆಗುಂದದೆ ತನ್ನ ಚಿತ್ರೀಕರಣದ ಚಾಪ್ಟರನ್ನು ಮುಂದುವರೆಸಿದೆ.